ಗುರು ಕತ್ತಲ್ ನನ್ನನ್ನ ಯಾಕೆ ಕೊಡ್ತೀಯ? ನಾಚಿಕೆ ಆಗಲ್ಲ ಬರೀ ನಾನು ಹಂಗಲ್ಲ. ಕತ್ತಲ್ ನನ್ನನ್ನ ಯಾಕೆ ನೀನು ಹುಡ್ಕಕ್ ಬರ್ತೀಯ? ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ? ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು. ನಮ್ದು ಸಂಪ್ರದಾಯ ಕುಟುಂಬ. ನೀನ್ ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು. ಬೆಳಗ್ಗೆ ಅಕ್ಕದೆಲ್ಲ ಭಾಷೆ ಪ್ರೆಸ್ ಮೀಟ್ ಬರ್ತೀಯಲ್ಲ, ಆವಾಗ ನೀನ್ ನೋಡ್ಕೋ, ಮುಳ್ಳಂದು ನೀನ ನಾನ. ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನ ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನ ಹುಟ್ಟಿದ್ರೆ ಅಂತ ಕೇಳಿ. ನಾನು ಟೀಚರ್ ಆನ್ಸರ್ ಹೇಳ್ತಿರ್ತೀನಿ, ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ. ಇವತ್ತೇನೋ ಹೇಳಿದ್ದಾರೆ, ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನ್ ಬರಗಾಲ ಗುರು, ಕತ್ತಲ್ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ನಾಚಿಕೆ ಆಗಲ್ಲ ಪ್ರತಾಪ ನಿನ್ಗೆ? ನಾನು ಹಂಗಲ್ಲ ಗುರು. ಕತ್ಲಲ್ಲಿ ನನ್ನನ್ನ ಯಾಕೆ ನೀನು ಹುಡುಕಕ್ ಬರ್ತೀಯ? ಎರಡನೇದು, ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ ರೆಡಿ ಇಲ್ಲ ಗುರು. ನಮ್ದು ಸಂಪ್ರದಾಯ ಕುಟುಂಬ. ಮತ್ತೆ ಇನ್ನೇನು ಹೇಳಿದೆ, ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು. ಮುಳ್ಳಂದಿ ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು. ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ. ನೀನ್ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ? ನೀನ್ ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು. ನೀನ್ ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೆಯಾ? ಏನ್ ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಹಂಗಲ್ಲ ಗುರು, ನಾನು ಹಂಗಲ್ಲ. ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ ಆ ಕಥೆಯಲ್ಲಿ ಮುಳ್ಳಂದಿ ನೀನು. ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು. ಏನಪ್ಪ ಅಂದಿದ್ದು, ನಿನ್ ತಂಟೆಗೆ ಬಂದ್ರೆ ಅದೇನು ನೀನೇನ್ ತ್ರಿಪುರ ಸುಂದರ ನೀನು. ಮಾತಾಡ್ತಾ ಮಾತಾಡ್ತಾ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಪ್ರತಾಪ್ ಅವ್ರು ಮಾತಾಡ್ತಾರೆ. IT-BTಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಮಗನೇ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೋಡು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು RDPR ಬಂದ ಮೇಲೆ ಎಷ್ಟು ಚೇಂಜಸ್ ತಂದಿದ್ದಾರೆ ಅಂತ ಬಂದು ನೋಡು. ಮೈಸೂರಿಂದ ಆಚೆ ಬಂದು, ಓ ನೀನು ಸಾರಿ, ಅವನು ಬೆಳಕಲ್ಲಿ ಕತ್ಲಲ್ಲಿ ಹುಡುಕಕ್ಕೆ ಬ್ಯುಸಿ ಇದ್ದಾರೆ. ನೀನೇನಂದೆ, ಒಬ್ಬೊಬ್ಬನ ಹುಟ್ಟಿದ್ಯಾ ಅಂತೆ. ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂತೆ. ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡ. ನೀನು ಮಾತಾಡಿದ್ರು ಪರವಾಗಿಲ್ಲ, ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ. ಇದಂತೂ ಸತ್ಯ. ಏನು ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಭಾಷೆ ಪ್ರೆಸ್ ಮೀಟಿಗೆ ಬರ್ತೀಯಲ್ಲ, ಆವಾಗ ನೀನು ನೋಡ್ಕೋ, ಮುಳ್ಳಂದಿ ನೀನ ನಾನ. ಪ್ರತಾಪ್ ಸಿಂಹ, ನೀನ್ ಗೌಡ್ರ ಕುಟುಂಬದಲ್ಲಿ ಹುಟ್ಟಿ ನೀನು ಗೌಡ್ರಿಗೆ ಎಷ್ಟು ಒಳ್ಳೇದು ಮಾಡಿದ್ಯಲ್ಲ ನಿನಗೆ ಗೊತ್ತಿಲ್ಲ. ಬಾ, ನನ್ನ ಕ್ಷೇತ್ರದಲ್ಲಿ 3 ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಗೌಡ್ರನ್ನ ತಂದಿದ್ದೀನಿ. ಕೀ ಪೋಸ್ಟ್ಗಳಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಗೌಡ್ರನ್ನ ತಂದಿದ್ದೀನಿ. 3 ಸಬ್ ಇನ್ಸ್ಪೆಕ್ಟರ್ ಗೌಡ್ರನ್ನ ತಂದಿದ್ದೀನಿ. ಕೀ ಪೋಸ್ಟ್ಗಳಲ್ಲಿ ಗೌಡ್ರಿಗೆ ಅವಕಾಶ ಕೊಟ್ಟಿದ್ದೀನಿ. 2,500 ಗೌಡ್ರ ಮಕ್ಕಳಿಗೆ ವರ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಎಷ್ಟೋ ಜನ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡ್ತೀನಿ. ಚಿಕ್ಕಬಳ್ಳಾಪುರದ ಒಕ್ಕಲಿಗ ಸಮುದಾಯದ ಒಕ್ಕಲಿಗರಿಗೆ ನಾನು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ನಾನು ಪಟ್ಟಿ ಬಿಡುಗಡೆ ರೆಡಿ ಮಾಡೋದಕ್ಕೆ ರೆಡಿ ಇದ್ದೀನಿ ಮಗನೇ. ನೀನು ಸ್ಟೇಟಲ್ಲಿರೋ ಗೌಡ್ರಿಗೆ ಏನು ಒಳ್ಳೇದು ಮಾಡಿದ್ಯಾ ಅಂತ ಪಟ್ಟಿ ಬಿಡುಗಡೆ ಮಾಡಿ. ಸುಮ್ಮನೆ ಮಾತಲ್ಲಿ ಹೇಳೋದು. ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಫೀಸ್ ಕಟ್ಟಿದ್ಯಾ? ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಕಷ್ಟ ನೀನಾಗಿದ್ಯಾ? ಎಷ್ಟು ಜನ ಪಾಪ ತಂದೆ ಅಥವಾ ತಾಯಿ ಕಳ್ಕೊಂಡಿರೋ ಗೌಡ್ರ ಮಕ್ಕಳಿಗೆ ನೀನು ಸಹಾಯ ಮಾಡಿದ್ಯಾ? ನನ್ನ ಕ್ಷೇತ್ರದಲ್ಲಿ ನಾನು 2,500 ಜನ ಗೌಡ್ರ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಈ ಅಯೋಗ್ಯನ್ಗೆ ಅದು ನೋಡಕ್ಕೆ ಟೈಮ್ ಇಲ್ಲ. ಇಲ್ಲ, ಕರೆಕ್ಟಾಗಿ ಹೇಳಿದ್ದಾನೆ. ಅವನು ಕತ್ಲಲ್ಲಿ ಹುಡುಕ್ತಾ ಇದ್ದಾನೆ. ನೀನು ಹುಡುಗುರು, ನನ್ನನ್ನು ಹುಡುಕ್ಬೇಡ ಗುರು. ನಾನಂತೂ ಅಂದ್ರೆ ಆತ ಕತ್ಲಲ್ಲಿ ನಾನು ಕಾಣಿಸಲ್ಲ. ಇವ್ನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಾ ಇದ್ದಾನೆ ಅಂತ. ನಾನು ಹಂಗಲ್ಲ ಪ್ರತಾಪ. ಕ್ರ್ಯಾಕ್ ಜಾಕ್ 50-50 ಅದು ಪ್ರತಾಪ್ ಫೇವ್ರೆಟ್ ಬಿಸ್ಕೆಟ್ ಪ್ಯಾಕ್. ಥ್ಯಾಂಕ್ ಯು ಸರ್.